ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ನೀಲಿರಾ ಇದು ರೀಸೆಂಟ್ ಆಗಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ನವೀನ್ ಚಂದ್ರ, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಜಿ5 OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ 1988 ಟೈಮ್ ಲೈನ್ ಅಲ್ಲಿ ನಾರ್ದರ್ನ್ ಶ್ರೀಲಂಕಾದಲ್ಲಿ ಶ್ರೀಲಂಕನ್ ಆರ್ಮಿ ವರ್ಸಸ್ LTT ಮಧ್ಯೆ ನಡೀತಾ ಇರುವಂತಹ ಜಟಾಪಟಿಯಿಂದ ಇಂಡಿಯಾದಿಂದ ಶ್ರೀಲಂಕಾಕ್ಕೆ ಹೋಗಿರುವಂತಹ ಸಾಕಷ್ಟು ತಮಿಳ್ ಫ್ಯಾಮಿಲೀಸ್ ತಮ್ಮ ಲೈಫ್ ನ ಕಟ್ಕೊಳ್ಳುವಂತಹ ಜರ್ನಿಯಲ್ಲಿ ನಾನಾ ರೀತಿ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಶ್ರೀಲಂಕಾದಲ್ಲಿ ನಡೀತಾ ಇರುವಂತಹ ಈ ಒಂದು ಸಿವಿಲ್ ವಾರ್ ನ ನಿಲ್ಲಿಸೋದಕ್ಕೆ ಅಂತಾನೆ ಭಾರತದ ಸರ್ಕಾರ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅನ್ನೋ ಹೊಸ ಆರ್ಮಿನ LTT ವಿರುದ್ಧ ಫಾರ್ಮ್ ಮಾಡಿ ಶ್ರೀಲಂಕಾಗೆ ಕಳಿಸಿರ್ತಾರೆ. ಸಿವಿಲ್ ವಾರ್ ನ ಕತೆ ಒಂದು ಕಡೆ ನಡೀತಾ ಇದ್ರೆ ಪ್ಯಾರಲ್ ಆಗಿ ಇನ್ನೊಂದು ಕತೆ ನಡೀತಾ ಇರುತ್ತೆ. ಅದೇನಂದ್ರೆ ಇಂಡಿಯಾದಿಂದ ಹೋಗಿರುವಂತಹ ಒಂದು ತಮಿಳ್ ಫ್ಯಾಮಿಲಿ ಅವರ ಮನೆಯಲ್ಲಿ ಮದುವೆ ಸಮಾರಂಭ ಏರ್ಪಾಡಾಗಿರುತ್ತೆ. ಈ ಒಂದು ಸಮಾರಂಭ ನಡಿಬೇಕಾದ್ರೆ ಆ ಒಂದು ಫ್ಯಾಮಿಲಿಗೆ ಒಂದು ಶಾಕ್ ಕಾದಿರುತ್ತೆ. ಮದುವೆಯ ಹಿಂದಿನ ದಿನದ ರಾತ್ರಿಯೇ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಯಾವುದೋ ಒಂದು ಮಿಷನ್ ಗೆ ಹೊರಟಿರ್ಬೇಕಾದ್ರೆ ನ್ಯಾವಿಗೇಷನ್ ಮಿಸ್ಟೇಕ್ ಇಂದಾಗಿ ಮದುವೆ ನಡೀತಾ ಇರುವಂತಹ ಮನೆಯನ್ನೇ ಅವರು ಸೇಫ್ಟಿ ಪ್ಲೇಸ್ ಆಗಿ ಮಾಡ್ಕೋಬೇಕಾಗಿ ಬರುತ್ತೆ. ಇದರಿಂದಾಗಿ ಆ ಒಂದು ಫ್ಯಾಮಿಲಿ ಅನುಭವಿಸುವಂತಹ ಕಷ್ಟಗಳು ಮತ್ತು ಆ ಕಷ್ಟಗಳನ್ನೆಲ್ಲ ದಾಟಿ ಅವರು ಅಂದ್ಕೊಂಡಂಗೆ ಆ ಮದುವೆನ ಅವರು ಮಾಡಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ ನವೀನ್ ಚಂದ್ರ ಆಸ್ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ನ ಚೀಫ್, ಅವರ ಆಕ್ಟಿಂಗ್ ಈ ಒಂದು ಫಿಲಂ ಅಲ್ಲಿ ತುಂಬಾ ಸೆಟಲ್ಡ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಅವ್ರದೇ ಆದಂತಹ ಒಂದು ಸ್ಟೈಲ್ ಅಲ್ಲಿ ಆ ರೋಲ್ ಗೆ ಅವರು 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಮಿಕ್ಕ ಎಲ್ಲ ಆರ್ಟಿಸ್ಟ್ ಸಹ ಅವರ ಆಕ್ಟಿಂಗ್ ಡಿಸೆಂಟ್ ಆಗಿ ಬಂದಿದೆ. ಅವ್ರಿಗೆ ಸಿಕ್ಕಿರುವಂತಹ ಅವಕಾಶನ ಅವರು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ಕತೆ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ ಫಸ್ಟ್ ಹಾಫ್ ಆಫ್ ದ ಫಿಲಂ ಸ್ಕ್ರೀನ್ ಪ್ಲೇ ತುಂಬಾ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಎಲ್ಲೂ ಕೂಡ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ ಡೈರೆಕ್ಟ್ ಸ್ಟೋರಿಗೆ ಬರ್ತಾರೆ. ಈ ಎಲ್ಲಾ ಪಾಸಿಟಿವ್ಸ್ ಇಂದಾಗಿ ಫಸ್ಟ್ ಹಾಫ್ ಡೀಸೆಂಟ್ ಆಗಿ ಬಂದಿದೆ. ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರಿ ಇಂಟೆನ್ಸ್ ಆಗ್ತಾ ಹೋಗುತ್ತೆ. ಒಂದಷ್ಟು ಟೆನ್ಷನ್ ಇಂದ ಕೂಡಿರುವಂತಹ ಸಿಚುಯೇಷನ್ಸ್ ನ ಎಮೋಷನ್ಸ್ ನ ಯೂಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡಕ್ಕೆ ನೋಡಿದರೆ ಮೆಸೇಜ್ ವೈಸ್ ವರ್ಕ್ ಆದ್ರೂ ಎಂಟರ್ಟೈನ್ಮೆಂಟ್ ವೈಸ್ ಡಿಸಪಾಯಿಂಟ್ ಮಾಡುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಸ್ಕ್ರೀನ್ ಪ್ಲೇ ಇನ್ನೇನು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅನ್ನೋಷ್ಟರಲ್ಲೇನೆ ಎಮೋಷನ್ಸ್ ಈ ಒಂದು ಫಿಲಂ ನ ಡ್ರಾಪ್ ಮಾಡುತ್ತೆ. ಫಿಲಂ ಎಂಡ್ ಆಗೋಷ್ಟರಲ್ಲಿ ಡೈರೆಕ್ಟರ್ ಲವ್ ಅಂಡ್ ಪೀಸ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ವಾರ್ ಅನ್ನೋಂತಹ ಒಂದು ಬ್ಯೂಟಿಫುಲ್ ಮೆಸೇಜ್ ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅದು ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಂ. ಡೀಸೆಂಟ್ ಫಸ್ಟ್ ಹಾಫ್, ಆವರೇಜ್ ಸೆಕೆಂಡ್ ಹಾಫ್. ಓವರ್ ಆಲ್ ಆಗಿ ನನಗೆ ಈ ಒಂದು ಫಿಲಂ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತಹ ರೇಟಿಂಗ್ 2.75 ಔಟ್ ಆಫ್ 5. ಇದಿಷ್ಟು ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.